ಇನ್ನು ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ದಾನೆ. ಈ ತರ ಸುದ್ದಿಗ ಬಳ್ಳಾರಿಯಿಂದ ಬರ್ತಾ ಇದೆ. ಜೈಲಿನಲ್ಲಿ ಟಿವಿ ವಿಚಾರವಾಗಿ ಜೈಲಿನ ಸಿಬ್ಬಂದಿಗಳ ಜೊತೆಗೆ ನಟ ದರ್ಶನ್ ಕಿರಿಕ್ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಲಿನಲ್ಲಿ ನಟ ಇನ್ಫ್ಯಾಕ್ಟ್ ಈ ಟಿವಿ ವಿಚಾರದಲ್ಲಿ ಪದೇ ಪದೇ ಸಿಟ್ಟಾಗ್ತಾ ಇದ್ದಾರಂತೆ. ನನಗೆ ಸರಿಯಾದಂತ ಟಿವಿ ಕೊಡಿ ಅಂತ ಜೈಲ್ ನಿಯಮದ ಬಗ್ಗೆ ಜೈಲ್ ಸಿಬ್ಬಂದಿಗೆ ದರ್ಶನ್ ಪಾಠ ಮಾಡ್ತಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಆಗತ್ತೆ. ವಿಚಾರಣಾಧೀನ ಕೈದಿಗೆ ಟಿವಿ ಕೊಡೋ ನಿಯಮ ಇದೆ, ನೀವು ಯಾಕೆ ಸರಿಯಾದಂತ ಟಿವಿ ಕೊಡ್ತಾ ಇಲ್ಲ ಅಂತ. ನಿಯಮ ಇದ್ರೂ ನನಗೆ ಟಿವಿಯನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ದರ್ಶನ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ. ನಾನು ಕೇವಲ ಆರೋಪಿ, ಅಪರಾಧಿ ಅಲ್ಲ, ಹೀಗಾಗಿ ನನಗೆ ಚೆನ್ನಾಗಿರುವಂಥ ಟಿವಿಯನ್ನು ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗಾಗಲೇ ಟಿವಿಯನ್ನು ಕೂಡ ಕೊಡಲಾಗಿತ್ತಂತೆ. ಒಂದು ಹಳೆ ಟಿವಿಯನ್ನು ಕೊಟ್ಟಿದ್ರು, ಆದರೆ ಹಳೆ ಟಿವಿ ಹಾಳಾಗ್ಬಿಟ್ಟಿದೆ. ಹೀಗಾಗಿ ಹೊಸ ಟಿವಿ ಬೇಕು ಅಂತ ಈಗ ನಟ ದರ್ಶನ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಜೈಲ್ ಸಿಬ್ಬಂದಿ ಜೊತೆಗೆ ಆಗಾಗ ಸಿಟ್ ಮಾಡ್ಕೋತಾ ಇದ್ದಾರಂತೆ, ನನಗೆ ಚೆನ್ನಾಗಿರೋ ಟಿವಿ ಕೊಡಿ, ಇದೇ ಥರ ಆದರೆ ನನಗೂ ಕೂಡ ಕಷ್ಟ ಆಗುತ್ತೆ. ಹಳೆ ಟಿವಿ ಕೊಟ್ಟಿದ್ರು, ಅದು ಕೂಡ ಇದೀಗ ಕೆಟ್ಟಿದೆ, ಹೀಗಾಗಿ ಹೊಸ ಟಿವಿ ಕೊಡಿ ಅಂತ ನಟ ದರ್ಶನ್ ಜೈಲು ಅಧೀಕ್ಷಕ ಜೊತೆಗೆ ಮಾತನಾಡಬೇಕು ಅಂತ ಆಗ್ರಹವನ್ನು ಮುಂದಿಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಸುದ್ದಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಎಲ್ಲ ವಿವರಗಳನ್ನು ಪಡೆಯೋಣ. ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿ ವಿನಾಯಕ್ ಬಳ್ಳಾರಿಯಿಂದ ಜಾಯ್ನ್ ಆಗ್ತಿದ್ದಾರೆ. ವಿನಾಯಕ್, ಈಗಾಗಲೇ ಹೊಸ ಕಿರಿಕ್ ಶುರು ಆಗ್ತಾ ಇದೆ, ಟಿವಿ ಹಾಳಾಗೋಗಿದೆ, ಟಿವಿ ಕೊಡಿ ಅಂತ. ಈ ಜೈಲ್ ಒಳಗಡೆಯಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಅಫ್ಕೋರ್ಸ್ ಈ ಟಿವಿ ಸಂಬಂಧಪಟ್ಟಂತೆ ಜೈಲರ್ ಹೇಳ್ತಾ ಇರುವಂಥದ್ದೇನು? ಖಂಡಿತ ಪ್ರಮೋದ್, ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿ ಇವತ್ತಿಗೆ 15 ದಿನ ಕಳೀತಾ ಬಂತು. 15 ದಿನ ಕಳೆದ್ರೂ ಕೂಡ ಇನ್ನೂ ದರ್ಶನ ದೌಲತ್ತು ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ನಿನ್ನೆ ಒಂದು ರೀತಿ ಅಶ್ಲೀಲವಾಗಿ ಅಸಭ್ಯ ವರ್ತನೆ ತೋರಿದ್ರೆ, ಇವತ್ತು ಜೈಲ್ ಸಿಬ್ಬಂದಿಗಳ ಜೊತೆಗೆ ಕಿರಿಕನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡ ಪ್ರಮುಖವಾಗಿ ಟಿವಿ ವಿಚಾರವಾಗಿ. ಅಂದರೆ 15 ದಿನಗಳ ಹಿಂದ್ಗಡೆ ಅಂದರೆ ಬರುವಾಗನೇ ಯುಟಿಪಿ ಕೈದಿಗಳಿಗೆ ಅಂದರೆ ವಿಚಾರಣಾಧಿ ಕೈದಿಗಳಿಗೆ ಟಿವಿ ನೋಡುವಂಥ ಅವಕಾಶ ಇರುತ್ತೆ. ಅವರ ಸೆಲ್ಗಳಿಗೆ ಟಿವಿ ಶಿಫ್ಟ್ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಪ್ರಾರಂಭದಲ್ಲಿ ಉತ್ತರ ವಲಯದ ಬಂದಿಖಾನೆಯ DIG ಕೂಡ ಶಶಿ ಅವರು ಕೂಡ ಹೇಳಿದ್ರು, ನಿಮಗೆ ಟಿವಿ ಅವಶ್ಯಕತೆ ಬಿದ್ದರೆ ಕೇಳಿ, ಅದಕ್ಕೊಂದು ಮನವಿಯನ್ನು ಸಲ್ಲಿಸಿ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಪ್ರಾರಂಭದಲ್ಲಿ ಟಿವಿ ಸಹವಾಸ ಬೇಡ ಅಂತಿದ್ರು. ನಂತರದಲ್ಲಿ ಚಾರ್ಜ್ ಶೀಟ್ ಅಂಶಗಳು ಯಾವತ್ತು ಟಿವಿ ಅಂದರೆ ಅಂಶಗಳು ಯಾವಾಗ ಪ್ರಾರಂಭ ಆಯಿತು, ಚಾರ್ಜಸ್ ಸಲ್ಲಿಕೆ ವಿಚಾರ ಯಾವಾಗ ತಿಳಿತಾ ಬಂತು, ಅದರ ಬಗ್ಗೆ ಕುತೂಹಲ ಮೂಡ್ತು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ರೀತಿ ಕುತೂಹಲ ಬಂತು. ಹೀಗಾಗಿ ಟಿವಿ ಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ರು. ನಂತರದಲ್ಲಿ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಟಿವಿಗಳಿದ್ದಾವೆ. ಅದರಲ್ಲಿ ದರ್ಶನ್ ಅವರು ಇರ್ತಕ್ಕಂಥ ಸೆಲ್ಗೆ ಒಂದು ಹಳೆ ಟಿವಿಯನ್ನು ಫಿಟ್ ಕೂಡ ಮಾಡಿದ್ರು. ಫಿಟ್ ಮಾಡುವ ನಂತರದಲ್ಲಿ ಅದರಲ್ಲಿ ಡಿಸ್ಪ್ಲೇ ಪ್ರಾಬ್ಲಮ್ ಇತ್ತು, ಸೌಂಡ್ ಪ್ರಾಬ್ಲಮ್ ಇತ್ತು. ಹೀಗಾಗಿ ಇರ್ತಕ್ಕಂಥ ಟಿವಿಯನ್ನೇ ರಿಪೇರಿ ಮಾಡಿ ಮತ್ತೆ ತಿರ್ಗಾ ವಾಪಸ್ ಅಲ್ಲಿ ಸೆಲ್ಗೆ ಶಿಫ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ದರ್ಶನ್ ಅವರಿಗೆ ಮನವರಿಕೆ ಮಾಡಿದ್ರು. ಅದಕ್ಕೆ ಕಳೆದ 3 ದಿನದಿಂದ ಕೂಡ ಟಿವಿಗಾಗಿ ಮತ್ತೆ ಪದೇ ಪದೇ ಮನವಿಯನ್ನು ಮಾಡ್ಕೊಳ್ತಾ ಇದ್ರು. ಅದರ ಟಿವಿ ರಿಪೇರಿ ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಮತ್ತೆ ಒಂದು ರೀತಿ ಕಿರಿಕನ್ನು ಮಾಡ್ಕೊಂಡಿದ್ದಾರೆ. ಅದು ಯುಟಿಪಿ ಕೈದಿಗಳಿಗೆ ಟಿವಿ ನೋಡುವ ಅವಕಾಶ ಇರುತ್ತೆ, ಟಿವಿ ಕೊಡುವಂಥ ಅವಕಾಶ ಇರೋದು, ಯಾಕೆ ನೀವು ಹಿಂದೇಟ್ ಆಗ್ತಾ ಇದ್ರೆ ಅನ್ನೋದು ದರ್ಶನ್ ಜೈಲ್ ಸಿಬ್ಬಂದಿಗಳಿಗೆ ಪದೇ ಪದೇ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅವರಿಗೆ ನಿಯಮಗಳ ಬಗ್ಗೆ ಪಾಠ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇನ್ನೊಂದು ಇದೆ, ಈಗ ಕೋರ್ಟ್ ಹಾಜರಾಗುವಂಥ ಸಿದ್ಧತೆ ಕೂಡ ಈಗಾಗಲೇ ಪ್ರಾರಂಭವಾಗಿರೋದು. ನಂತರದಲ್ಲಿ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿ ಜೊತೆ ದರ್ಶನ್ ಮಾತನಾಡ್ತೀನಿ ಅನ್ನೋ ಮಾತನ್ನ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮೋದ್, ಓಕೆ, ಧನ್ಯವಾದ ವಿನಾಯಕ್ ಎಲ್ಲ ಮಾಹಿತಿಗಾಗಿ.